ನಮಸ್ಕಾರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂಥ 8 ವರಗಳು ಯಾವುವು? ವೃಶ್ಚಿಕ ರಾಶಿಯವರ ಜೀವನ ಹೇಗಿರುತ್ತೆ? ಇವರಿಗೆ ಏನೆಲ್ಲ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ? ಈ ರಾಶಿಯವರು ಅಂದುಕೊಂಡಂತೆ ಇವರ ಜೀವನದಲ್ಲಿ ಇವರು ಜೀವನವನ್ನ ನಡೆಸ್ತಾರಾ? ಇವರಿಗೆ ಶುಭ ಕಾಲ ಇದೆಯಾ? ಯಾವೆಲ್ಲ ಅಮಂಗಳಗಳು ಇವರ ಜೀವನದಲ್ಲಿ ಬರಲಿದೆ? ಏನೆಲ್ಲ ಅಶುಭ ಫಲಗಳು ಗೋಚರಿಸುತ್ತೆ? ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ? ಏನೆಲ್ಲ ಅದೃಷ್ಟ ಇದೆ? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭ ಬಹಳ ಅನುಕೂಲಕರವಾಗಿರ್ಲಿತ್ತು. ಈ ರಾಶಿಯವರ ಜೀವನದಲ್ಲಿ ಬಡ್ತಿ, ಸಕ್ಸಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಇವರಿಗೆ ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಶುಭ ಫಲಗಳು ಸಿಗೋದ್ರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗ್ತಾ ಹೋಗುತ್ತೆ. ನೀವು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಕೂಡ ಉಚಿತವಾಗಿ ನಿಮ್ಮನ್ನ ಸೇರ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನೀವೇನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಕೂಡ ನಿಮ್ಮ ಚಿತ್ತ ಆ ಒಂದು ಕೆಲಸ ಕಾರ್ಯಗಳತ್ತ ಇರಬೇಕಾಗತ್ತೆ. ಇಲ್ಲವಾದ್ರೆ ಅದರಲ್ಲೂ ಕೂಡ ನೀವು ಒಂದಷ್ಟು ಅಡಚಣೆಗಳನ್ನ ಎದುರಿಸಬೇಕಾಗಿರಬಹುದು. ಅದರಿಂದ ತೊಂದರೆಗೆ ನೀವು ಸಿಲುಕಿಕೊಳ್ತೀರಾ. ಹೀಗಾಗಿ ಏನೇ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಅದರ ಕಡೆ ಗಮನವನ್ನ ಹರಿಸಿ ಆ ನಂತರ ಆ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ನೀವು ಕಾಣ್ತೀರಾ. ನೆಮ್ಮದಿಯ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ನೀವು ಅತಿ ಹೆಚ್ಚು ಲಾಭವನ್ನ ಕಾಣ್ತೀರಾ. ಜೊತೆಗೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅನಿರೀಕ್ಷಿತವಾಗಿ ನಿಮ್ಗೆ ಸಾಕಷ್ಟು ಆದಾಯ ಸಿಗೋದ್ರ ಜೊತೆಗೆ ನೀವಂದುಕೊಂಡ ರೀತಿಯಲ್ಲಿ ನೀವು ಬದುಕಬೇಕು ಅಂತಂದ್ರೆ ನಿಮ್ಮ ಕಠಿಣ ಪರಿಶ್ರಮ ಹಾಗೆ ನೀವು ಮಾಡ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಈ ಒಂದು ಸಂದರ್ಭದಲ್ಲಿ ಯಶಸ್ವಿ ಆಗಬೇಕು ಅಂತ ಅನ್ಕೊಂಡ್ರೆ ನೀವು ಕಠಿಣ ಪರಿಶ್ರಮದ ಬೆನ್ನತ್ತಬೇಕಾಗತ್ತೆ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದಷ್ಟು ಹೂಡಿಕೆಗಳನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ಮಾಡಬಹುದು. ಈ ಹೂಡಿಕೆ ನಿಮ್ಗೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಇನ್ನು ಕೂಡ ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಮದುವೆಯ ಯೋಗ ಇದ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಬದುಕ್ತಕ್ಕಂಥ ಜೀವನ ನಿಮ್ಮದಾಗುತ್ತೆ. ನಿಮ್ಗೆ ಉತ್ತಮ ವಧುವರರ ಒಂದು ಪ್ರಸ್ತಾಪ ಕೇಳಿ ಬರೋದ್ರ ಜೊತೆಗೆ ನೀವು ಅಕಸ್ಮಾತ್ ಪ್ರೀತಿಯಲ್ಲಿದ್ರೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಕೂಡ ಸಿಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಮನೆಯವರು ಕೂಡ ನಿಮ್ಮ ಪ್ರೀತಿಯನ್ನ ಒಪ್ಕೊಂಡು ನಿಮ್ಗೆ ಮದುವೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ನಿಮ್ಗೆ ಗುರುಫಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು. ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀವಿ. ಸಂಬಂಧಿಕರ ಮಧ್ಯೆ ನಿಂತು ನಾವು ತಲೆ ಎತ್ತಿ ಮಾತನಾಡಕ್ ಆಗ್ತಿಲ್ಲ, ನಮ್ಗೆ ಮಕ್ಕಳ ಯೋಗನೇ ಇಲ್ಲ ಅಂತಕ್ಕಂಥವರಿಗೆ ಈ ಸಂದರ್ಭದಲ್ಲಿ ಸಂತಾನ ಭಾಗ್ಯ ಇತ್ತು. ನೀವು ಈ ಸಂದರ್ಭದಲ್ಲಿ ಪುತ್ರ ಸಂತಾನವನ್ನ ಪಡ್ಕೊಳ್ತೀರಾ ಅಂತ ಹೇಳಬಹುದು. ಇನ್ನು ಮಕ್ಕಳಿಂದ ನೀವು ಸಿಹಿ ಸುದ್ದಿಗಳನ್ನ ಕೇಳ್ತಾ ಹೋಗ್ತೀರಾ. ಮಕ್ಕಳ ವಿದ್ಯಾಭ್ಯಾಸದ ಕನಸು ವಿದೇಶದಲ್ಲಿದ್ರೆ ಅದು ಕೂಡ ನನಸಾಗುತ್ತೆ. ಮಕ್ಕಳು ತಮ್ಮ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮುಗಿಸ್ತಾರೆ. ಜೊತೆಗೆ ಒಂದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು, ಬೇರೆ ರೀತಿಯ ಪರೀಕ್ಷೆಗಳಿಗೆ ಇವರೇನಾದ್ರೂ ಆ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಆ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಇವರು ಪಾಸ್ ಆಗ್ತಾರೆ ಅಂತ ಹೇಳಬಹುದು. ಇವರಿಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಮ ಮಕ್ಕಳ ಒಂದು ಪ್ರಗತಿ ಭವಿಷ್ಯದಲ್ಲಿ ನಿಮ್ಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಸಮಾಜದಲ್ಲಿ ನಿಮ್ಗೆ ಒಳ್ಳೆಯ ಹೆಸರು, ಸ್ಥಾನಮಾನ ಎಲ್ಲವೂ ಕೂಡ ಸಿಗುವಂತೆ ಮಾಡುತ್ತೆ. ಮಕ್ಕಳ ವ್ಯಕ್ತಿತ್ವ ವಿಕಸನ ಈ ಸಂದರ್ಭದಲ್ಲಿ ಆಗ್ತಾ ಹೋಗುತ್ತೆ. ಹೀಗಾಗಿ ಮಕ್ಕಳಿಗೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇರೋದ್ರಿಂದ ಮಕ್ಕಳ ಜೊತೆ ಕೂತು ಮಾತನಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವೇನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಂಗಾತಿಯ ಸಹಕಾರ ನಿಮ್ಗೆ ಸಿಗೋದ್ರ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಕೂಡ ಹಂಚಿಕೊಳ್ಳಿ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಸಂಗಾತಿಯ ಜೊತೆಗೆ ವ್ಯವಹರಿಸಿ ಆ ಒಂದು ಕೆಲಸ ಕಾರ್ಯಗಳನ್ನ ನೀವು ಆರಂಭ ಮಾಡಿದ್ದೇ ಆದಲ್ಲಿ ಅನಿರೀಕ್ಷಿತ ಮಟ್ಟದ ಲಾಭವನ್ನ ಕಾಣ್ತಾ ಹೋಗ್ತೀರಾ. ನೀವು ಅಂದುಕೊಂಡಂತಹ ರೀತಿಯಲ್ಲೇ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನ ಏರ್ತಾ ಹೋಗ್ತೀರಾ. ಸಾಮಾಜಿಕ ಜೀವನದಲ್ಲಿ ನಿಮ್ಗೆ ಪ್ರಗತಿ ಇರುತ್ತೆ, ಸ್ಥಾನಮಾನ ಸಿಗುತ್ತೆ, ಗೌರವ ಸಿಗುತ್ತೆ. ಹೀಗಾಗಿ ನೀವು ಸಾಮಾಜಿಕ ಜೀವನದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ ಅಂತ ಹೇಳಬಹುದು. ಇನ್ನು ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳು ಗೋಚರಿಸ್ತಾ ಇತ್ತು. ನೀವಂದುಕೊಂಡಂತಹ ಜೀವನ ನಿಮ್ಮದಾಗ್ತಾ ಹೋಗುತ್ತೆ.
ಇನ್ನು ನೀವಿನ್ನೂ ಕೂಡ ನಿರುದ್ಯೋಗಿಗಳಾಗಿದ್ರೆ, ಉದ್ಯೋಗಸ್ಥರಲ್ಲದಿದ್ರೆ, ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಉದ್ಯೋಗದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದ್ರಲ್ಲೂ ಕೂಡ ನಿಮ್ಮ ಕನಸಿನ ಉದ್ಯೋಗ ಏನಿದೆ ಅಲ್ಲ, ನಿಮ್ಗೆ ಆ ಕನಸಿನ ಉದ್ಯೋಗ ಸಿಗುವ ಸಾಧ್ಯತೆ ಎಲ್ಲವೂ ಕೂಡ ಗೋಚರಿಸ್ತಾ ಇದೆ. ನಿಮ್ಗೆ ಇದು ಅಮೂಲ್ಯ ಸಮಯ ಅಂತ ಹೇಳಬಹುದು. ಎಲ್ಲರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಮುನ್ನಡೆದ್ರೆ ಜಯ ಖಂಡಿತ ಅಂತ ಹೇಳಲಾಗ್ತಾ ಇದ್ದು, ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ಉನ್ನತ ಜವಾಬ್ದಾರಿ ಕೂಡ ನಿಮ್ಗೆ ಸಿಗುತ್ತೆ. ಉದ್ಯಮ ಕ್ಷೇತ್ರದಲ್ಲಿ ಕೀರ್ತಿಯನ್ನ ಪಡ್ಕೊಳ್ತೀರಾ. ಗೃಹೋಪಯೋಗಿ ಸಾಧನಗಳ ಖರೀದಿಗೆ ಒಂದಷ್ಟು ಹಣವನ್ನ ವ್ಯಯಿಸ್ತೀರಾ. ಹೀಗಾಗಿ ಅವುಗಳನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಯಾವುದು ಅವಶ್ಯಕ ಯಾವುದು ಅನವಶ್ಯಕ ಅಂತ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. ಸ್ವಂತ ಉದ್ಯಮದಲ್ಲಿ ನೌಕರರ ಕ್ಷೇಮಾಭಿವೃದ್ಧಿಗೆ ಕ್ರಮಗಳನ್ನು ವಹಿಸಿ. ಇನ್ನು ನೀವು ಮಕ್ಕಳಿಂದ ಶುಭ ಸಮಾಚಾರವನ್ನ ಕೂಡ ಕೇಳ್ತೀರಾ. ಸ್ವಂತ ಉದ್ಯಮದಲ್ಲಿದ್ರೆ ಲಾಭ ಇದೆ. ಹಿರಿಯರ ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡು ಬರುತ್ತೆ. ಸಂಸಾರದವರೊಟ್ಟಿಗೆ ನೀವು ದೇವಾಲಯಕ್ಕೆ ಭೇಟಿ ಕೂಡ ನೀಡ್ತೀರಾ. ಬಾಲ್ಯದ ಒಡನಾಡಿಗಳ ಸಹಾಯದಿಂದ ನಿಮ್ಮ ಸಮಸ್ಯೆಯ ಬಗೆಹರಿಯುತ್ತೆ. ಉದ್ಯೋಗದಲ್ಲಿ ನಿಮಗೆ ಸೂಕ್ತ ಗೌರವ ಪ್ರಾಪ್ತಿಯಾಗುತ್ತೆ. ಇನ್ನು ಅನಿರೀಕ್ಷಿತ ಪರಾಜಯವನ್ನ ನೀವು ಕಾಣ್ತೀರಾ ಅಂತ ಹೇಳಬಹುದು. ದೈಹಿಕ ಆರೋಗ್ಯ ಸುಧಾರಣೆಯಿಂದ ಆನಂದ ಸಿಗುತ್ತೆ. ನೌಕರರ ಸಮಸ್ಯೆ ಪರಿಹರಿಸಲು ಪ್ರಯತ್ನ ಸಫಲವಾಗ್ತಾ ಹೋಗುತ್ತೆ. ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಆತಂಕ ಇದ್ರೆ ಅದರಿಂದ ನೀವು ಹೊರಗಡೆ ಬರ್ತೀರಾ. ಸಹಕಾರಿ ಸಂಸ್ಥೆಗಳಲ್ಲಿ ಪ್ರಗತಿ ಇದೆ ಅಂತ ಹೇಳಬಹುದು. ಇದರ ಜೊತೆಗೆ ನೀವಂದುಕೊಂಡಂತಹ ಉದ್ಯೋಗ ನಿಮ್ಗೆ ಸಿಗೋದ್ರಿಂದ ಅದರ ಜೊತೆಗೆ ನಿಮ್ಗೆ ಬಡ್ತಿಯ ಅವಕಾಶಗಳು ಕೂಡ ಸಿಗುತ್ತೆ. ಸದುದ್ದೇಶಕ್ಕಾಗಿ ನೀವು ಛಲದಿಂದ ಪ್ರಯತ್ನವನ್ನ ಮಾಡಿದ್ದೆ ಆದಲ್ಲಿ ಆ ಎಲ್ಲ ಉದ್ದೇಶಗಳು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು. ಮನೋವಿಕಾಸದ ಪ್ರಯತ್ನದಲ್ಲಿ ನೀವು ಮುನ್ನಡೆಯನ್ನ ಸಾಧಿಸ್ತೀರಾ. ನಿಗದಿತ ಸಮಯಕ್ಕೆ ಕಾರ್ಯ ಮುಗಿಸಲು ಸಾಮೂಹಿಕ ಪ್ರಯತ್ನವನ್ನು ಮಾಡಿದ್ರೆ, ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಯತ್ತ ಗಮನ ಹರಿಸಿದ್ರೆ ಖಂಡಿತವಾಗಿಯೂ ವ್ಯಾಪಾರಿಗಳಿಗೆ ಲಾಭ ಇದೆ. ಅದರಲ್ಲೂ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ಲಾಭ ಇದೆ ಅಂತ ಹೇಳಬಹುದು. ನೀವು ಏಕಕಾಲಕ್ಕೆ ಅನೇಕ ರಂಗಗಳಲ್ಲಿ ಕೆಲಸವನ್ನ ಮಾಡೋದ್ರ ಜೊತೆಗೆ ಉದ್ಯೋಗ ಸ್ಥಾನದಲ್ಲಿ ಒಂದಷ್ಟು ಲಾಭವನ್ನ ಕಂಡುಕೊಳ್ತೀರಾ. ಅವಸರದ ಕಾರ್ಯಕ್ರಮಗಳು ನಿಮ್ಗೆ ಒಂದಷ್ಟು ನಷ್ಟವನ್ನ ಉಂಟು ಮಾಡಬಹುದು. ಹೀಗಾಗಿ ಯಾವುದಾದ್ರೂ ಕಾರ್ಯಕ್ರಮಗಳನ್ನ ಆರಂಭ ಮಾಡಬೇಕು ಅಥವಾ ಆಯೋಜನೆ ಮಾಡಬೇಕು ಅಂತಂದ್ರೆ ನುರಿತ ತಜ್ಞರ ಸಹಾಯವನ್ನ ಪಡೆದು ನೀವು ಅದರಲ್ಲಿ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಲೇವಾದೇವಿ ವ್ಯವಹಾರಸ್ಥರಿಗೆ ಆದಾಯ ಕುಸಿತವಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಹುಷಾರಾಗಿರ್ಬೇಕಾಗತ್ತೆ. ಅಕಸ್ಮಾತ್ ಧನಾಗಮನ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದ್ದು ನೀವು ಸಂಸಾರದಲ್ಲಿ ಸಂತೃಪ್ತಿಯನ್ನ ಕಾಣ್ತೀರಾ. ಸಿದ್ಧ ಉಡುಪು ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಸಿಗುತ್ತೆ. ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಗುತ್ತೆ. ಪಟ್ಟು ಹಿಡಿದು ಸಾಧನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉದ್ಯೋಗದಲ್ಲಿ ಉನ್ನತಿಯ ಸೂಚನೆ ಇದೆ. ತರಕಾರಿ ಹಣ್ಣು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇದೆ. ಹಿರಿಯರ ಆರೋಗ್ಯ ಸುಧಾರಣೆ ಕಾಣಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಗ್ರ ಸ್ಥಾನಕ್ಕೆ ಹೋಗ್ತೀರಾ. ಉದ್ಯಮಕ್ಕೆ ಸರ್ವತೋಮುಖ ಪ್ರಗತಿ ಸಿಗ್ಲಿದ್ದು ವೃತ್ತಿ ಪರಿಣತಿಯಿಂದ ಗೌರವವನ್ನು ಪಡ್ಕೊಳ್ತೀರಾ. ಕುಶಲಕರ್ಮಿಗಳಿಗೆ ಯೋಗ್ಯ ಸ್ಥಾನದಲ್ಲಿ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ನೀವು ಸರ್ಕಾರಿ ನೌಕರರಾಗಿದ್ರೆ ನಿಮ್ಗೆ ವರ್ಗಾವಣೆಯ ಭಾಗ್ಯ ಕೂಡ ಇದೆ. ಗೃಹಿಣಿಯರು ಸ್ವಾವಲಂಬನ ಯೋಜನೆಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಉದ್ಯಮ ಉತ್ಪನ್ನಗಳ ಮಾರಾಟ ವೃದ್ಧಿಯಾಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿದ್ದಂತ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದ.